ಪ್ರೀತಿಯ ಆತ್ಮೀಯ ಬಂಧುಗಳೇ, ಹೇಗಿದ್ದೀರಾ? ನಮ್ಮ ಆಹಾರದಲ್ಲಿ ಪ್ರಮುಖವಾದ ಒಂದು ವಸ್ತು ಅಂದರೆ ಅಕ್ಕಿ. ನಾವು ಬಳಸುವಂತಹ ಎಲ್ಲ ತಿಂಡಿಗಳಿಗಿರ್ಬೋದು, ಅಡುಗೆಗಳಿಗಿರ್ಬೋದು, ಅಕ್ಕಿಯನ್ನು ಪ್ರಮುಖವಾಗಿ ಉಪಯೋಗಿಸ್ತೀವಿ. ಪ್ರತಿದಿನ ನಮ್ಮ ಆಹಾರದಲ್ಲಿ ಮುಖ್ಯವಾದದ್ದಂದರೆ ಅನ್ನ. ತಿಂಡಿಗಿರಬಹುದು, ಅದರಲ್ಲೂ ಚಿತ್ರಾನ್ನ, ಪುಳಿಯೋಗರೆ, ಪಲಾವ್ ಎಲ್ಲ ಅನ್ನದ್ದೇ ಮಾಡ್ಕೋತೀವಿ. ಮಧ್ಯಾಹ್ನ ಊಟ ಅಂದ ತಕ್ಷಣ ಅನ್ನನೇ ಬೇಕು. ಈಗ ಹೇಗೆ ಅಂದರೆ ಕುಕ್ಕರಲ್ಲಿ ಅನ್ನ ಮಾಡ್ಕೋತೀವಿ, ಊಟಕ್ಕೆ ರೆಡಿ ಆಗಿಬಿಡತ್ತೆ. 10 ನಿಮಿಷ 20 ನಿಮಿಷದಲ್ಲಿ ಎಲ್ಲ ರೆಡಿಯಾಗಿ ಹೋಗುತ್ತೆ. ಆದರೆ ಅನ್ನವನ್ನು ನಾವು ಪಾತ್ರೆಯಲ್ಲಿ, ತೆರೆದ ಪಾತ್ರೆಯಲ್ಲಿ ಮಾಡಿ ಆ ಅನ್ನ ಬೇಯಿಸಿದ ನೀರನ್ನು ಬಸಿದು ಉಪಯೋಗಿಸಿದಾಗ ಆ ಅನ್ನ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಅದರಲ್ಲಿ ಕಾರ್ಬೋಹೈಡ್ರೇಟ್, ಸ್ಟಾರ್ಚ್ ಅಂಶ ಎಲ್ಲ ಕಡಿಮೆ ಆಗತ್ತೆ. ಆಮೇಲೆ ನಾವೇನು ಮಾಡ್ತೀವಿ, ಆ ಥರ ಬಸಿದು ಮಾಡಿದ್ರೂ ಆ ಅನ್ನದ ಗಂಜಿ ಅಥವಾ ನಾವು ತೆಳಿ ಅಂತೀವಿ ಅದನ್ನು ಚೆಲ್ಬಿಡ್ತೀವಿ. ಆದರೆ ಆ ತೆಳಿಯಲ್ಲಿ, ಅನ್ನದ ಗಂಜಿಯಲ್ಲಿ ಅನೇಕ ಉತ್ತಮ ಅಂಶಗಳು, ಉತ್ತಮ ದೇಹಕ್ಕೆ ಸಹಾಯವಾಗುವಂತಹ ಅಂಶಗಳಿರುತ್ತೆ. ಇವತ್ತು ನಾನು ಅನ್ನವನ್ನು ಪಾತ್ರೆಯಲ್ಲಿ ಮಾಡಿದ್ದೀನಿ. ಆ ಪಾತ್ರೆಯಲ್ಲಿ ಮಾಡಿ ಗಂಜಿಯನ್ನು ನನಗೆ ಬಸಿತಾ ಇದ್ದೀನಿ. ಆ ಗಂಜಿಯನ್ನು ಉಪಯೋಗಿಸಿ ಒಂದು ಇನ್ಸ್ಟೆಂಟ್, ಇಮಿಡಿಯೇಟ್ ಆಗುವಂತಹ ಒಂದು, ನೀವು ಅನ್ನದ ಗಂಜಿಯ ಸಾರು ಅನ್ನಿ ಅಥವಾ ಅನ್ನದ ಗಂಜಿಯ ತಂಬಳಿ ಅನ್ನಿ, ಎಲ್ಲ ಒಂದೇನೆ. ಆ ಥರ ಇನ್ಸ್ಟೆಂಟ್ ಆಗಿ ನಾನು ಮಾಡ್ತಾ ಇದ್ದೀನಿ. ಎಷ್ಟು ಅದು ರುಚಿಯಾಗಿರುತ್ತೆ ಅಂದರೆ ತುಂಬ ರುಚಿಯಾಗಿರುತ್ತೆ. ಅನ್ನ ಜೊತೆನೂ ಉಪಯೋಗಿಸ್ಬೋದು, ಇಲ್ಲ ನೀವು ಕುಡಿದು ಅದನ್ನು ತುಂಬ ದೇಹನ ತಂಪು ಮಾಡ್ಕೋಬೋದು. ನಿಮಗೆ ತಕ್ಷಣ ದೇಹಕ್ಕೆ ಶಕ್ತಿ ನೀಡುತ್ತೆ. ಅದು ಗಂಜಿ, ಅನ್ನದ ಗಂಜಿ ತಕ್ಷಣ ಶಕ್ತಿ ನೀಡುತ್ತೆ. ಯಾಕಂದರೆ ಅದರಲ್ಲಿ ತುಂಬ ಸ್ಟಾರ್ಚ್ ಇರುತ್ತೆ, ಕಾರ್ಬೋಹೈಡ್ರೇಟ್ ಇರುತ್ತೆ. ನಿಮಗೆ ತಕ್ಷಣದ ಶಕ್ತಿ ನೀಡುತ್ತೆ. ನೀವು ಕೇಳಿರ್ಬೋದಲ್ವಾ, ಕಾಯಿಲೆ ಬಂದವರಿಗೆ ಗಂಜಿ ಊಟ ಮಾಡಕ್ಕೆ ಹೇಳ್ತಾರೆ. ಯಾಕಂದರೆ ಬೇರೆ ಆಹಾರ ಸೇರಲಿಲ್ಲ ಅಂದ್ರೇನು ನಿಮಗೆ ಗಂಜಿಯಲ್ಲಿ ಎಲ್ಲ ಪೋಷಕಾಂಶಗಳು ಇರುತ್ತೆ. ಹಾಗಾಗಿ ನೀವು ಗಂಜಿ ಊಟ ಮಾಡಿ ಅಂತಾರೆ. ಮೆತ್ತಗೆ ಮಾಡ್ಕೊಂಡು ಊಟ ಮಾಡಿದಾಗ ದೇಹಕ್ಕೆ ಹಿತ ಆಗಿರುತ್ತೆ. ಮತ್ತೆ ನಮ್ಮ ದಕ್ಷಿಣ ಕನ್ನಡ ಕಡೆ ಎಲ್ಲ ತುಂಬ ಜನ ಬೆಳಗಿನ ತಿಂಡಿಗೆ ಗಂಜಿ ಉಪಯೋಗಿಸ್ತಾರೆ, ಅಥವಾ ರಾತ್ರಿ ಊಟ ಮಾಡಲ್ಲ, ಅವರು ಗಂಜಿ ಊಟ ಮಾಡ್ತಾರೆ. ನಮ್ಗೆ ಅಭ್ಯಾಸಗಳಿಲ್ಲ, ಯಾಕಂದ್ರೆ ನಾವು ಮೊದಲಿಂದಾನು ಆ ಥರ ತಿಂದು ಗೊತ್ತಿಲ್ಲ ನಮಗೆ. ಆದರೆ ನಮ್ಮ ಅಜ್ಜಿ ಯಾವಾಗಲೂ ಮಾಡೋರು, ಈ ತೆಳಿ ಸಾರು ನಮಗೆಲ್ಲ ತುಂಬ ಇಷ್ಟ ಅಂತ ಮಾಡೋರು. ಅದನ್ನ ಇವತ್ತು ನಿಮಗೆ ತೋರಿಸೋಣ. ನನ್ನ ಮಗ ಇವತ್ತಿದ್ದಕ್ಕಿದ್ದ ಹಾಗೆ ನಾನು ಅನ್ನಕ್ಕಿಡಕ್ಕಂತ ಬಂದಾಗ ನನಗೆ ತಂಬಳಿ ಬೇಕು ಅಂತ ಗಲಾಟೆ ಮಾಡಕ್ಕೆ ಶುರು ಮಾಡ್ದ. ನಾನು ಆಲ್ರೆಡಿ 2 ಅಡುಗೆ ಮಾಡಿ ಮುಗಿಸಿ ಆಗಿದೆ. ಅವನು ಕೇಳ್ದ ಅಂತ ಈಗ ಅನ್ನನ್ನ ಪಾತ್ರದಲ್ಲಿ ಮಾಡಿ ಆ ಗಂಜಿಯಿಂದ ನಿಮಗೆ ಸಾರು ಮಾಡಿ ಹೇಗೆ ಅನ್ನೋದನ್ನು ತೋರಿಸ್ತೀನಿ. ಬನ್ನಿ ನೋಡೋಣ ಹೇಗೆ ಅಂತ. ನಾನು ಅನ್ನ ಪಾತ್ರದಲ್ಲಿ ಇಲ್ಲಿ ಬೇಯಕ್ಕೆ ಇಟ್ಟಿದ್ದೀನಿ. ನೋಡಿ, ಅನ್ನ ಆಗ್ತಾ ಬಂತು. ನೋಡಿ, ಅನ್ನ ಪಾತ್ರದಲ್ಲಿ ಬೇಯಿಸ್ತಾ ಇದ್ದೀನಿ. ನಿಮಗೆ ಓಪನ್ ಪಾತ್ರದಲ್ಲಿ ಮಾಡಿದಾಗ ಅನ್ನ ಉದುರುದ್ರಾಗಿ ಚೆನ್ನಾಗಿ ಬರುತ್ತೆ. ನಾನು ಉಪ್ಪೆಲ್ಲ ಏನು ಹಾಕಲ್ಲ. ಮಾಡಕ್ಕೆ ಬರದೇ ಇರೋರಿಗೆ ಈ ಥರ ಪಾತ್ರದಲ್ಲಿ ಇಟ್ಟು ಬೇಯಿಸಿದಾಗ ಒಂದು ಅಗಳು ತಗೊಂಡು ನೀವು ಹೀಗೆ ಮುಟ್ಟಿ ನೋಡಿದ್ರೆ ನಿಮ್ಗೆ ಗೊತ್ತಾಗ್ಬಿಡತ್ತೆ ಅನ್ನ ಬೆಂದಿದೆಯಾ ಇಲ್ವಾ ಅಂತ ಗೊತ್ತಾಗ್ಬಿಡತ್ತೆ. ಇನ್ನೊಂದು 2 ನಿಮಿಷದಲ್ಲಿ ಇದು ಅನ್ನ ಬೇಯಲಿ. ಅಷ್ಟೊತ್ತಿಗೆ ನಾನು ಏನೇನು ಬೇಕು ಅನ್ನೋದನ್ನು ಹೇಳ್ತೀನಿ ನಿಮಗೆ. ಅನ್ನದ ಗಂಜಿ ಜೊತೆ ನಿಮಗೆ ಹಸಿಮೆಣಸಿನಕಾಯಿ 1 ಅಥವಾ 2, ಬೆಳ್ಳುಳ್ಳಿ, ಆಮೇಲೆ ಗಟ್ಟಿ ಮಜ್ಜಿಗೆ, ಮೊಸರನ್ನ ಬೀಟ್ ಮಾಡಿ ಇಟ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು. ಇಷ್ಟಿದ್ರೆ ಆಯಿತು. ಅನ್ನ ಆಗಿದೆ. ನಾನು ಅನ್ನದ ಗಂಜಿಯನ್ನು ಬಗ್ಸ್ತಾ ಇದ್ದೀನಿ. ಅನ್ನದ ಗಂಜಿನ ಈ ಥರ ಒಂದು ಪಾತ್ರೆಗೆ ಬಗ್ಸ್ತಾ ಇದ್ದೀನಿ. ಈ ಅನ್ನದ ಗಂಜಿಯಲ್ಲಿ, ಗಂಜಿ ಅಥವಾ ತೆಳಿ, ಇದನ್ನು ನೀವು ಎಷ್ಟು ಉಪಯೋಗಕ್ಕೆ ಬರುತ್ತೆ ಈ ತೆಳಿ ಅನ್ನೋದು. ನೀವು ಕಾಟನ್ ಚೂಡಿದಾರು, ಕಾಟನ್ ಸೀರೆಗಳು ಇದ್ದರೆ ನೀವು ಸ್ಟಾರ್ಚ್ ಹಾಕ್ತಿರಲ್ಲ, ಈಗ ನಿಮಗೆ ರೆಡಿಮೇಡ್ ಸ್ಟಾರ್ಚು ಸಿಗುತ್ತೆ. ಅದಿಲ್ಲ ಅಂದರೆ ಈ ಥರ ಗಂಜಿಯನ್ನು ನೀವು ಅನ್ನ ಈ ಥರ ಬಗ್ಸ್ತಿರಲ್ಲ, ಬಗ್ಸಿದ ಮೇಲೆ ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಳ್ಳಿ. ಅದಕ್ಕೆ ಕಾಟನ್ ಚೂಡಿದಾರ್ಗಳಿಗೆ ಎಲ್ಲ ಹಾಕಿ ತೊಳೆದ ಮೇಲೆ ಡಿಪ್ ಮಾಡಿ ಒಣಗಿಸಿದ್ರೆ ನಿಮಗೆ ಎಷ್ಟು ಸ್ಟಿಫ್ ಆಗಿ ತುಂಬ ಚೆನ್ನಾಗಾಗತ್ತೆ. ಹಾಗೆ ನೀವು ಫೇಶಿಯಲ್ ಥರ ಮುಖಕ್ಕೆ ಹಚ್ಕೋಬೋದು. ಈ ಮೊಡವೆಗಳನ್ನು ತಡೆಯತ್ತಂತೆ ಈ ಅನ್ನದ ಗಂಜಿ. ಸ್ವಲ್ಪ ಉಗುರು ಬೆಚ್ಚಗೆ ಇರುವಾಗ ಗಂಜಿ ನೀವು ಒಂದು ಹತ್ತಿಯನ್ನು ಅದರಲ್ಲಿ ಡಿಪ್ ಮಾಡಿ ಮುಖಕ್ಕೆ ಹಚ್ಕೊಂಡ್ರೆ ನಿಮಗೆ ಮೊಡವೆಗಳು ಬರೋದು ತಡೆಯತ್ತಂತೆ. ಹಾಗಾಗಿ ಚರ್ಮದ ರಕ್ಷಣೆಯನ್ನು ಮಾಡುತ್ತೆ ಈ ಗಂಜಿ. ಆರೋಗ್ಯ ರಕ್ಷಣೆ ಒಂದೇ ಅಲ್ಲ, ಚರ್ಮದ ರಕ್ಷಣೆಯನ್ನು ಮಾಡುತ್ತೆ. ತುಂಬ ಉಪಯೋಗ ಇದೆ. ಆದರೆ ನಾವು ಈಗ ಏನಾಗುತ್ತೆ, ತಿನ್ನಬೇಡಿ,
ಆದಷ್ಟು ನೀವು ಕಾರ್ಬೋಹೈಡ್ರೇಟ್ ಕಡಿಮೆ ತಿನ್ನಬೇಕು, ಕಡಿಮೆ ಉಪಯೋಗಿಸ್ಬೇಕು, ಸ್ಟಾರ್ಚ್ ಕಡಿಮೆ ಮಾಡಬೇಕು ಅಂತ ಹೇಳೋದಕ್ಕೆ ಎಲ್ಲರೂ ಅನ್ನ ಊಟ ಮಾಡೋದೇ ಕಡಿಮೆ ಮಾಡಿಬಿಟ್ಟಿದ್ದಾರೆ. ಈ ಥರ ನೀವು ಕುಕ್ಕರಲ್ಲಿ ಅನ್ನ ಮಾಡಿದಾಗ ಏನಾಗುತ್ತೆ, ಗಂಜಿ ಎಲ್ಲ ಅನ್ನದೊಳಗಡೆ ಇರುತ್ತೆ. ಈಗ ಈ ಥರ ನೀವು ಬಗ್ಸಿ ಮಾಡಿದಾಗ ನಿಮಗೆ ಸ್ಟಾರ್ಚ್ ಹೊರಗಡೆ ಹೋಗುತ್ತಲ್ವ, ಕಾರ್ಬೋಹೈಡ್ರೇಟ್ ಅಂಶ ಕಡಿಮೆ ಆಗುತ್ತೆ. ನಿಮಗೆ ಆರೋಗ್ಯಕ್ಕೆ ಈ ಥರ ಬಾಗಿ ಮಾಡಿದ ಅನ್ನ ತುಂಬ ಒಳ್ಳೆಯದು. ನೋಡಿ ಆದ್ಮೇಲೆ ಅನ್ನದ ಗಂಜಿ ತಿಳಿ ನಾನು ಬಗ್ಸಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಕಡಿಮೆ ತಿಳಿ ಗಂಜಿ ಸಿಕ್ಕಿದೆ. ಅನ್ನ ಆಗ್ತಾ ಇರೋವಾಗ ಎಕ್ವಾಗಾರ್ಡ್ ಸರ್ವಿಸ್ ಅವ್ನು ಬಂದು ಬೆಲ್ ಮಾಡ್ದ, ಹಾಗಾಗಿ ಅದು ಸ್ವಲ್ಪ ಅನ್ನ ಗಂಜಿಯನ್ನು ಎಳ್ಕೊಂಡಿದೆ. ಸ್ವಲ್ಪ ಕಡಿಮೆ ಸಿಕ್ಕಿದೆ ಗಂಜಿ, ಪರವಾಗಿಲ್ಲ. ನಮಗೆ ಇವತ್ತು ಒಂದು ಟೈಮ್ಗೆ ಮಧ್ಯಾಹ್ನಕ್ಕೆ ಸಾಕು. ಇದು ಬಿಸಿ ಇದೆ. ಈಗ ನಾನು ಈಗಷ್ಟೇ ಅನ್ನದಿಂದ ಬಗ್ಸಿದ್ದೀನಿ. ನಾನು ಹಸಿಮೆಣಸು ಕಟ್ ಮಾಡಿ ಹೀಗೆ ಹಾಕ್ತಾ ಇದ್ದೀನಿ. ನೋಡಿ, ಹಸಿಮೆಣಸನ್ನು ಹಾಕ್ತಾ ಇದ್ದೀನಿ. ನೀವು ಒಗ್ಗರಣೆಗೆ ಹಸಿಮೆಣಸು ಹಾಕಿದ್ರು ತುಂಬ ಚೆನ್ನಾಗಿರುತ್ತೆ. ಯಾಕಂದರೆ ಅದು ಒಗ್ಗರಣೆಗೆ ಹಾಕಿಬಿಟ್ರೆ ತುಂಬ ಘಾಟ್ ಬರುತ್ತೆ. ಆದರೆ ನಿಮಗೆ ಸಾರು ತುಂಬ ಚೆನ್ನಾಗಾಗತ್ತೆ. ಘಾಟ್ ಬಂದರೆ ನಿಮಗೆ ತುಂಬ ಆಕ್ಷಿ ಬರುತ್ತೆ. ಅದಕ್ಕೋಸ್ಕರ ನನ್ನ ಮಗ ತುಂಬ ಆಕ್ಷಿ ಮಾಡಿಬಿಡ್ತಾನೆ, ಅವನಿಗೆ ಆಗಲ್ಲ ಆಕ್ಷಿ ಮಾಡಿದ್ರೆ. ಅದಕ್ಕೋಸ್ಕರ ನಾನು ಬರೀ ಹಸಿಮೆಣಸನ್ನು ಹೀಗೆ ಕಟ್ ಮಾಡಿ ಹಾಕಿದ್ದೀನಿ. ನೀವು ಒಗ್ಗರಣೆಗೂ ಹಾಕ್ಕೋಬೋದು. ಒಂದು ಬೆಳ್ಳುಳ್ಳಿ ಒಗ್ಗರಣೆ ಮಾಡಬೇಕು. ಅದಕ್ಕೆ ಅದ್ರ ಮೊದಲು ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ. ಆಮೇಲೆ ಮೊಸರನ್ನ ನಾನು ಬೀಟ್ ಮಾಡಿ ಇಟ್ಕೊಂಡಿದ್ದೀನಿ. ಮೊಸರನ್ನ ಬೀಟ್ ಮಾಡಿ ಇಟ್ಕೊಂಡಿರೋ ಮೊಸರನ್ನ ಇದಕ್ಕೆ ಸೇರಿಸ್ತೀನಿ. ನೋಡಿ, ನಿಮಗೆ ಕಾಯಿ ಹಾಲು ಬೇಕಾದ್ರೆ ನೀವು ಸ್ವಲ್ಪ ಫ್ರೆಶ್ ಕಾಯಿ ತುರಿದಿದ್ರೆ ಅದನ್ನ ಒಂದು ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಹೀಗೆ ಮಾಡಿ ಹಿಂಡಿದ್ರೆ ಕಾಯಿ ಹಾಲು ಬಂದ್ಬಿಡತ್ತೆ. ಅದು ಹಾಕ್ಕೋಬೋದು, ತುಂಬ ಟೇಸ್ಟ್ ಆಗುತ್ತೆ ಅದು ಹಾಕ್ಕೊಂಡ್ರು. ಬಟ್ ಅದಿಲ್ಲದೇನೂ ಚೆನ್ನಾಗೇ ಆಗತ್ತೆ. ನೋಡಿ, ಈ ಥರ ನಿಮಗೆ ತಂಬಳಿ ಥರ ಒಂದು ಮೊಸರು ಅಡುಗೆ, ತಂಬಳಿ ಥರ. ಯಾವಾಗಲೂ ಒಂದೇ ಥರ ಅಡುಗೆ ತಿಂದು ಬೇಜಾರಾದಾಗ ಈ ಥರ ಮಾಡ್ಕೊಂಡಾಗ ಒಂದು ತುಂಬ ಬದಲಾವಣೆ ಇರುತ್ತೆ. ನಾನು ಬೆಳಿಗ್ಗೆನೇ ಇವತ್ತು ನೋಡಿ ಎಲ್ಲ ಅಡುಗೆ ಆಗೋಗಿದೆ ನಂದು. ನೋಡಿ, ಬದನೆಕಾಯಿ ಸಾಂಬಾರು ಆಗೋಗಿದೆ. ಹಾಗೆ ಕ್ಯಾಬೇಜ್ ಮತ್ತು ಹೆಸರು ಕಾಳು ಹಾಕಿಬಿಟ್ಟು ಪಲ್ಯನೂ ಆಗೋಗಿದೆ. ಕ್ಯಾಬೇಜು ಮತ್ತು ಹೆಸರು ಕಾಳು ಹಾಕಿ ಪಲ್ಯ ಆಗೋಗಿದೆ. ನನ್ನ ಮಗ ತಂಬಳಿ ಬೇಕೇ ಬೇಕು ಅಂತ ಹೇಳಿರೋದಕ್ಕೆ ನಾನು ಇನ್ಸ್ಟೆಂಟ್ ಆಗಿ ಮಾಡ್ತಾ ಇದ್ದೀನಿ. ಈಗ ತೆಳಿ ಸಾರು ಅಥವಾ ಅನ್ನದ ಗಂಜಿಯ ಸಾರು ಅಥವಾ ತಂಬಳಿ ನೀವು ಏನು ಬೇಕಾದ್ರೂ ಕರೀರಿ, ರೆಡಿಯಾಗಿದೆ. ಇದಕ್ಕೊಂದು ಬೆಳ್ಳುಳ್ಳಿ ಒಗ್ಗರಣೆ ಮಾಡಬೇಕು. ಬೆಳ್ಳುಳ್ಳಿ ನಾನು ಸುಲಿದಿಟ್ಕೊಂಡಿದ್ದೀನಿ. ಬನ್ನಿ ಒಗ್ಗರಣೆ ಮಾಡೋಣ. ನಾನು ಒಗ್ಗರಣೆ ಸೌಟ್ ಇಟ್ಕೊಂಡು ಅದಕ್ಕೆ ಕೊಬ್ಬರಿ ಎಣ್ಣೆ ಹಾಕ್ಕೊಂಡಿದ್ದೀನಿ. ಕೊಬ್ಬರಿ ಎಣ್ಣೆ ಒಂಚೂರು ಬಿಸಿ ಆದ ತಕ್ಷಣ ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ. ನೀವು ಬೇಕಾದರೆ ಹಸಿಮೆಣಸು ಈ ಸಮಯದಲ್ಲಿ ಹಾಕ್ಕೊಂಡು ಫ್ರೈ ಮಾಡ್ಬೋದು. ನೀವು ಬೆಳ್ಳುಳ್ಳಿ ಕೆಂಪಾಗಿ ಆದ ತಕ್ಷಣ ಸಾಸಿವೆ ಒಂಚೂರು ಜೀರಿಗೆ ಹಾಕ್ಬಿಟ್ರೆ ಒಗ್ಗರಣೆ ಮಾಡಿ ಹಾಕ್ಬಿಟ್ರೆ ಬೆಳ್ಳುಳ್ಳಿ ಕೆಂಪಾಗ್ತಾ ಬರುವಾಗ ಸಾಸಿವೆ ಹಾಕೋಣ. ಆಮೇಲೆ ಒಂಚೂರು ಜೀರಿಗೆ ಹಾಕೋಣ. ನೀವು ಇದಕ್ಕೆ ಏನು ಕರಿಬೇವು ಸೊಪ್ಪು ಏನು ಬೇಡ. ನಿಮಗೆ ಆ ಗಂಜಿಯ ಒಂದು ಪರಿಮಳನೇ ತುಂಬ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಏನು ಹಾಕದೇನೆ ಇಷ್ಟೇ ಹಾಕಿ ಆಯಿತು. ಸಾಸಿವೆ ಚಟಪಟ ಅಂತ ಇದೆ, ನಾನು ಆಫ್ ಮಾಡಿ ಅದನ್ನು ಸಾರಿಗೆ ಹಾಕ್ತಾ ಇದ್ದೀನಿ. ನೋಡಿ ಆದ್ಮೇಲೆ ಎಷ್ಟು ಗಟ್ಟಿಯಾಗಿರುವಂತಹ, ನೋಡಿ ನಿಮಗೆ ಗಟ್ಟಿ ಇದೆ, ಊಟಕ್ಕೂ ತುಂಬ ಚೆನ್ನಾಗಾಗತ್ತೆ. ನಿಮಗೆ ಬೇಕು ಅಂದರೆ ನೀವು ಇದಕ್ಕೊಂದು ಹಸಿ ಈರುಳ್ಳಿ ಕಟ್ ಮಾಡಿ ಹಾಕ್ಕೋಬೋದು. ನಾವು ಇಷ್ಟಪಡಲ್ಲ, ನಮಗೆ ಇದೇ ಇಷ್ಟ ಆಗತ್ತೆ ಈ ಥರ. ಬೇಕಾದರೆ ನೀವು ಹಸಿ ಈರುಳ್ಳಿಯನ್ನು ಕಟ್ ಮಾಡಿ ಹಾಕ್ಕೊಂಡ್ರೆ ಇಷ್ಟಪಡೋರು ಮಾಡ್ಕೋಬೋದು. ತುಂಬ ಚೆನ್ನಾಗಾಗತ್ತೆ. ದಿಢೀರಂತ ಆಗೋ ಒಂದು ಅಡುಗೆ, ಜಾಸ್ತಿ ಸಮಯನೂ ಬೇಡ. ನೀವು ಊಟದ ಜೊತೆ ಕಪ್ಗಳಲ್ಲಿ ಕುಡಿಯೋಕ್ಕೂ ತುಂಬ ಚೆನ್ನಾಗಿರುತ್ತೆ. ನಿಮಗೊಂದು ದೇಹಕ್ಕೆ ಫುಲ್ ಎನರ್ಜಿ ಸಿಕ್ಬಿಡತ್ತೆ ಇದು ಕುಡಿಯೋದ್ರಿಂದ. ಹಸಿವೆ ಇಲ್ಲ, ನಾನು ಇವತ್ತು ಊಟ ಮಾಡಲ್ಲ ಅನ್ನೋರು ಇದೊಂದು ಗ್ಲಾಸ್ ಕುಡಿದ್ಬಿಟ್ರೆ ನಿಮ್ಗೆ ಹೊಟ್ಟೆ ತುಂಬತ್ತೆ, ದೇಹಕ್ಕೆ ಬೇಕಾಗೋ ಎನರ್ಜಿ ಸಿಕ್ಬಿಡತ್ತೆ. ಹೀಗೆ ನೀವು ಅನ್ನದ ಗಂಜಿ ಅಥವಾ ಅನ್ನದ ತಿಳಿಯ ಸಾರು ಮಾಡ್ಕೊಳ್ಳಿ. ಮಾಡಿ ಹೇಗಾಗತ್ತೆ ಅಂತ ಅದರ ರುಚಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಒಂದು ಬದಲಾವಣೆ, ಒಂದೇ ಥರದ ಅಡುಗೆಗಳು ತಿನ್ನಕ್ಕೂ ಬೇಜಾರಲ್ವಾ. ಅದು ಈ ಸೆಕೆಗಂತೂ ನಿಮಗೆ ಈ ಮಜ್ಜಿಗೆ ಅಡುಗೆಗಳು ತುಂಬ ತಂಪಾಗತ್ತೆ, ತುಂಬ ಆರೋಗ್ಯಕ್ಕೆ ಖುಷಿ ಹಿತ ಅನಿಸುತ್ತೆ.
ಮಜ್ಜಿಗೆ ಅಡುಗೆಗಳನ್ನೇ ಜಾಸ್ತಿ ಉಪಯೋಗಿಸೋಣ ಅನ್ಸತ್ತೆ. ಅದಕ್ಕೋಸ್ಕರ ನಾನು ದಿಢೀರಂತ ನನ್ನ ಮಗನ ಆಸೆಯನ್ನು ಪೂರೈಸಕ್ಕೆ ಮಾಡಿದ್ದೀನಿ. ನಾವು ಮಾಡ್ತಾ ಇರ್ತೀವಿ, ಆಗಾಗ ಮಾಡ್ತಾ ಇರ್ತೀವಿ. ನಮ್ಮ ಮನೇಲಿ ಎಲ್ರಿಗೂ ತುಂಬಾ ಇಷ್ಟನೇ ಅದು, ಆಗಾಗ ಮಾಡ್ತಾ ಇರ್ತೀವಿ. ಹಾಗೆ ನೀವು ಮಾಡಿ ಮನೆಯಲ್ಲಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ರಾಯರು ನಮ್ಮನ್ನ ನಿಮ್ಮೆಲ್ಲರನ್ನ ಚೆನ್ನಾಗಿಟ್ಟಿರ್ಲಿ ಅಂತ ಪ್ರಾರ್ಥಿಸ್ತಾ ಸಿಗೋಣ. ಧನ್ಯವಾದಗಳು. ನಮಸ್ಕಾರ.